ಇಲ್ಲ ಬಂದು ಈಗ ಸುಮಾರು ರಾಜನ ಮನೆತನದ್ದು ಮದಕರಿ ನಾಯಕ ಕಾಲದ್ದು ಆಳ್ವಿಕೆ ಮಾಡಬೇಕಾದ್ರೆ ಇಲ್ಲಿ ನೆಲೆಸಿರ್ತಕ್ಕಂಥದ್ದು. ಇದು ಸಕ್ರಾಯಪಟ್ಟಣದ ದೇವಿ ಬಂದಿರೋದು ಆ ಬೆಟ್ಟದ ಮೇಲೆ ಉದ್ಭವ ಆಗಿರೋದು. ನೀರಾಕ ಸ್ಥಳ ಇದೆ ಮುಂದೆ, ಅಲ್ಲಿ ಉದ್ಭವ ಆಗಿದ್ದಾರೆ. ಇಲ್ಲಿ ಭಕ್ತರಿಗೆ ಸ್ಥಾಪನೆ ಆಗಿದ್ದಾಳೆ. ಬಂದವರಿಗೆ ಕಷ್ಟ ನಿವಾರಣೆ ಮಾಡೋಕ್ಕೆ ಇಲ್ಲಿ ಸ್ಥಾಪನೆ ಆಗಿದೆ. ಜಾತ್ರೆ ಬಗ್ಗೆ ಏನಾರು ಹೇಳ್ತಾರೆ? ಜಾತ್ರೆ ಮಾರ್ಚಿ ತಿಂಗಳಲ್ಲಿ ಹುಣ್ಣಿಮೆ ಆದ ತಕ್ಷಣ ನಾಯಕರೆಟ್ಟಿ ಮತ್ತು ಇದು ಜೊತೆಯಲ್ಲೇ ನಡೀತವೆ. ಒಂದು ವಾರ 8-12 ದಿವಸ ಕಾಲ ನಡೆಯುತ್ತೆ ಜಾತ್ರೆ. ಮತ್ತು ಈ ದೇವ್ರ ಪವಾಡ ಬಗ್ಗೆ ಏನಾರು ಹೇಳ್ತೀರಾ? ಪವಾಡ ಅಂತಂದರೆ ಈಗ ಭಕ್ತರು ಈಗ ಮಕ್ಕಳ ಫಲ ಮತ್ತು ಕೈ ಕಾಲು ಎಲ್ಲ ಸುತ್ತಾಗೋದು ಮತ್ತು ನಿಶಕ್ತಿ, ಜ್ವರ, ಜಗ, ಭೂತ, ಕಾಟ ಇದ್ದಂಥವು ಎಲ್ಲ ಪರಿಹಾರ ಮಾಡ್ತಿದ್ದಾರೆ.